ಸ್ನೇಹಿತರೆ, ನಾನು ನಿಮ್ಮ ವಿಜೇಂದ್ರ ಕುಮಾರ್. ಇವತ್ತಿನ ಸಂಚಿಕೆ ಸ್ವಲ್ಪ ಭಾಳ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ನಾವು ಭಾರತದ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯ ನಂತರ ಆದ ಘಟನೆಗಳ ಬಗ್ಗೆ ಒಂದು ಚಿಕ್ಕದಾದಂಥ ಒಂದು ರಿಸರ್ಚ್ ಮಾಡಿದ್ದೀನಿ. ಅದನ್ನು ನಿಮ್ಮ ಮುಂದೆ ಇಡಬೇಕು ಅಂತ ನನ್ನ ಆಸೆ. ನೋಡಿ, ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ್ದು 1947, ನಿಮಗೆಲ್ಲ ಗೊತ್ತಿದ್ದಾಗ. ನಮಗೆ ಸ್ವಾತಂತ್ರ್ಯ ಮೊದಲೇ ಬರಬೇಕಾಗಿತ್ತು. ಅದು ಕ್ವಿಟ್ ಇಂಡಿಯಾ ಚಳುವಳಿ ಆದಮೇಲೆ 1943ರಲ್ಲಿ ಎಲ್ಲ ರೂಪರೇಷೆಗಳು ಎಲ್ಲ ರೆಡಿಯಾಗಿತ್ತು. ಆವಾಗಲೇ ಆಗಬೇಕಾಗಿತ್ತು. ಆವಾಗ 1943ರಲ್ಲಿ ಆಗಿದ್ರೆ ದೇಶದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಆಗ್ತಿದ್ರು. ಅವತ್ತೇನಾದರೂ ಸುಭಾಷ್ ಚಂದ್ರ ಬೋಸ್ 1943ರಲ್ಲಿ ಪ್ರಧಾನಿ ಆಗಿದ್ರೆ ಇವತ್ತಿನ ಭಾರತವನ್ನ ಊಹಿಸಲಾಗದಂಥ ಸ್ಥಿತಿ, ಅಷ್ಟು ಡೆವಲಪ್ಮೆಂಟ್, ಅಷ್ಟು ಡಿಫ್ರೆಂಟ್ ಆಗಿರ್ತಾ ಇತ್ತು ಭಾರತ. ಆಯ್ತು ಬಿಡಿ, ಏನೋ ಆಯಿತು. 1947ರಲ್ಲಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಸ್ವಾತಂತ್ರ್ಯವನ್ನು ಕೊಟ್ಟ ತಕ್ಷಣ ಏನಾಯಿತು, ಆವಾಗ ವಲ್ಲಭಾಯ್ ಪಟೇಲ್ ಪ್ರೈಮ್ ಮಿನಿಸ್ಟರ್ ಆಗಬೇಕಾಗಿತ್ತು. ಎಲ್ಲ ಪ್ರಾಂತ್ಯಗಳ ಸಪೋರ್ಟು ವಲ್ಲಭಾಯ್ ಪಟೇಲ್ರಿಗಿತ್ತು. ಗಾಂಧಿಯವರ ಆಶೀರ್ವಾದದಿಂದ, ಮಹಾತ್ಮ ಗಾಂಧಿಯವರ ಆಶೀರ್ವಾದದಿಂದ ಏನೋ ನಮ್ಮ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರು. ಜವಾಹರ್ಲಾಲ್ ಪ್ರೈಮ್ ಮಿನಿಸ್ಟರ್ ಆದರು. ಒಂದು 2-3 ಟರ್ಮಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆದರು. ಆಮೇಲೆ ಬಂದಂಥ ವ್ಯಕ್ತಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ. ನೋಡಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಲಾಲ್ ಬಹದ್ದೂರ್ ಶಾಸ್ತ್ರಿ 2 ವರ್ಷದಲ್ಲೇ ಅಲ್ಲೇ ನಮ್ಮ PMO ಆಫೀಸ್ ಏನಿತ್ತಲ್ಲ, ಅದು ಯಾರ ಕಂಟ್ರೋಲಲ್ಲಿತ್ತೋ ಅದನ್ನು ತೆಗೆದುಬಿಟ್ರು. ಆ PMO ಆಫೀಸನ್ನು ಕಂಟ್ರೋಲ್ ಮಾಡ್ತಿರುವಂತಹ ಒಂದು ಇನ್ವೆಸ್ಟಿಗೇಷನ್ ಆರ್ಗನೈಸೇಷನ್ ಅಂದರೆ CIA. ಆ CIA ಯಾರ ಅಂಡರಲ್ಲಿತ್ತರು ಅಂದರೆ ಅದು ISI ಅಂಡರಲ್ಲಿತ್ತು. ಅವ್ರಿಗೆಲ್ಲ ಇನ್ಫಾರ್ಮೇಷನು ISIಗೆ ಹೋಗ್ತಾ ಇತ್ತು. ISI ಏನು ಮಾಡ್ತಾಯಿತ್ತು, ಎಲ್ಲ ನಮ್ಮ ಇನ್ಫಾರ್ಮೇಷನನ್ನು ಪಾಕಿಸ್ತಾನಿಗೆ ಕೊಡ್ತಾಯಿತ್ತು. ಅನ್ಫಾರ್ಚುನೇಟ್ಲಿ ಏನಾಯಿತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೋಗ್ಬಿಟ್ರು. ನೋಡಿ, ಈ ಇನ್ಸಿಡೆಂಟ್ ಆದಮೇಲೆ ಏನೇನಾಗಿದೆ ಅಂತ ತಿಳ್ಕೊಳ್ಳಿ. ಸ್ವಲ್ಪ ಸಣ್ಣ ರಿಸರ್ಚಲ್ಲಿ ಹೇಳ್ತೀನಿ ನಿಮಗೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೋದ್ಮೇಲೆ ನಮ್ಮೊಬ್ಬ ಭಾಳ ಇಂಪಾರ್ಟೆಂಟ್ ಮನುಷ್ಯ ಆಗ್ಬಿಟ್ರು, ಹೋಮಿ ಜಹಾಂಗೀರ್ ಬಾಬಾ ಅಂತ. ನೀವು ಕೇಳಿರ್ಬೇಕು ಅವ್ರ ಬಗ್ಗೆ. ಮೋಸ್ಟ್ಲಿ ನಾವೆಲ್ಲ 5 ಮತ್ತು 6ನೇ ತರಗತಿಯಲ್ಲಿ ಓದಿದ್ದೀವಿ. ಹೋಮಿ ಜಹಾಂಗೀರ್ ಬಾಬಾ ನಮ್ಮ ನ್ಯೂಕ್ಲಿಯರ್ ಸೈಂಟಿಸ್ಟ್. ಅವ್ರನ್ನ ಕಳಿಸ್ಬಿಟ್ರು, ಹೋಗ್ಬಿಟ್ರು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸಾರಾಭಾಯಿ ಬಿಟ್ರು. ಅವ್ರು ಯಾರು? ಇಸ್ರೋವನ್ನು ಡೆವಲಪ್ ಮಾಡಿದಂಥ ಮನುಷ್ಯ. ನಮ್ಮ ಸ್ಪೇಸ್ ಇಸ್ರೋ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಮಾಡಿದಂಥ ಮನುಷ್ಯ. ಅವರು ಹೋಗ್ಬಿಟ್ರು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನಮ್ಮವರಾದಂಥ ಒಬ್ಬರು ಸೌತ್ ಇಂಡಿಯನ್ ನಂಬಿ ನಾರಾಯಣ್, ಅವರು ಇಸ್ರೋ ಮನುಷ್ಯ, ಅವರು ಹೋಗ್ಬಿಟ್ರು. ನೋಡಿ, ಈ ಪೀರಿಯಡಲ್ಲಿ 2 ವರ್ಷ ಬಿಟ್ಟರೆ ಅಲ್ಲಿಂದ ನೀವು 2014ವರೆಗೂ ನಮ್ಮ CIA ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ವಾಸ್ ಕಂಟ್ರೋಲ್ಡ್ ಬೈ ISI. ಅದರಿಂದ ಏನಾಗ್ತಾ ಇತ್ತು, ನಮ್ಮೆಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಹೋಗಿ ಅವ್ರು ನಮ್ಮದು ಎಲ್ಲ ಇನ್ಫಾರ್ಮೇಷನ್ ಹೋಗೋದ್ರಿಂದ ಅವ್ರಿಗೆ ನಮ್ಮ ಲೂಪೋಲ್ಸ್ ಎಲ್ಲ ಗೊತ್ತಾಗ್ತಾ ಇತ್ತು. ಹೀಗಾಗಿ ನಮ್ಮದು ಒಂಥರ ಸ್ವತಂತ್ರ ದೇಶವಾದರೂ ಸಹ ನಮ್ಮಲ್ಲಿ ಭಾಳಷ್ಟು ತೊಂದರೆಗಳಿದ್ದವು. ನಮ್ದು ಏನೇ ಡೆವಲಪ್ಮೆಂಟ್ ಆಗಬೇಕಾದ್ರು, ಏನೇ ರಿಸರ್ಚ್ ಆಗಬೇಕಾದ್ರು, ಏನೇ ಆಗಬೇಕಾದ್ರೂ ಎಲ್ಲ ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಆವಾಗ ಆ ವರ್ಷದಲ್ಲಿ ಡೆವಲಪ್ಮೆಂಟ್ಸ್ಗಳು ಆಗೋದನ್ನು ಕ್ಷೀಣಿಸೋದು. ಅದಕ್ಕೆ ನಮ್ಮೊಬ್ಬರು ಹೇಳ್ತಾರೆ, ನೋಡ್ರಿ, ಭಾರತಕ್ಕೆ ಸ್ವತಂತ್ರ ಸಿಕ್ಕದ್ದು 1947ರಲ್ಲ. ಆ 2 ವರ್ಷ ಬಿಟ್ಟರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 2 ವರ್ಷ ಬಿಟ್ಬಿಟ್ರೆ ನಮಗೆ ಮೇ 24, 2014ರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ.
ಏನೋ ಕೆಲವು ಪ್ರೈಮ್ ಮಿನಿಸ್ಟರ್ ಇದ್ದರು 2 ವರ್ಷ 3 ವರ್ಷ 4 ವರ್ಷ, ಅದನ್ನು ಬದಲಾಯಿಸಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಈ 2014 ಮೇ 24ರಂದು ಯಾವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದರು, ಆ ಪಿ ಎಮ್ ಒನ್ನೇ ಚೇಂಜ್ ಮಾಡಿಬಿಟ್ರು. ಫುಲ್ ಅಲ್ಲಿ ಇರುವಂಥ ಸ್ಟಾಫೇನೇ ಚೇಂಜ್ ಮಾಡಿಬಿಟ್ರು. ಅಲ್ಲಿ ಇನ್ಫಾರ್ಮೇಷನ್ ಯಾವುದೂ ಹೋಗ್ಲಾರ್ದ ಮಾಡಿಬಿಟ್ರು. ಪಿ ಎಮ್ ಒ ವಾಸ್ ನಾಟ್ ಅಂಡರ್ ISI. ದರ್ ವಾಸ್ ನೋ ಲೀಕೇಜ್ ಇಟ್. ಫುಲ್ಲಿ ಚೇಂಜಸ್ ಆಗ್ಬಿಟ್ಟು. ಇದರಿಂದ ಏನಾಯ್ತು ಗೊತ್ತಾ, ದೇಶ ಎಷ್ಟು ಬಲಿಷ್ಠವಾಯಿತು. ನಾವು ಪರಮಾಣು ಅಸ್ತ್ರದಲ್ಲಿ ಎಷ್ಟು ಮುಂದುವರೆದ್ವಿ. ಅದನ್ನು ವಾಜಪೇಯಿ ಅವರು ಬೇಯಿಸಾಕಿ ಕೊಟ್ಟಿದ್ರು. ಅದನ್ನು ಮೋದಿಯವರು ಭಾಳ ಚೆನ್ನಾಗಿ ಯೂಸ್ ಮಾಡಿದ್ರು. ಇಸ್ರೋದಲ್ಲಿ ನಾವು ಏನೇನು ಮಾಡಿದ್ವಿ, ಇಸ್ರೋದಲ್ಲಿ ಚಂದ್ರನವರೆಗೂ ಹೋಗ್ಬಂದ್ವಿ. ನಮ್ಮೆಲ್ಲ ಸ್ಪೇಸು ಇದು ಚಂದ್ರನವರೆಗೂ ಹೋದ್ವಿ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದ್ದು ಯಾಕೆಂದರೆ ನಮ್ಮಲ್ಲಿರೋ ಲೋಪೋನ್ಸ್ಗಳನ್ನೆಲ್ಲ ಪ್ರಧಾನಮಂತ್ರಿ ಅಂತ ಶ್ರೀ ನರೇಂದ್ರ ಮೋದಿಯವರು ಅವ್ರ PM ಅಲ್ಲಿ ಏನು ಲೀಕೇಜ್ ಆಗ್ತಾ ಇತ್ತು ಅದನ್ನೆಲ್ಲ ಬಂದು ಮಾಡ್ಬಿಟ್ರು. ನೋಡಿ, ಇದಕ್ಕೆ ನಿಮಗೆ ಕ್ರೊನಾಲಜಿಕಲ್ ಆರ್ಡರಲ್ಲಿ ಒಂದಿಷ್ಟು ಇನ್ಸಿಡೆಂಟ್ಸ್ ಹೇಳ್ತೀನಿ ನಿಮಗೆ. ಏನಾಯಿತು 11th May 1966. ನೀವು ಗೂಗಲಲ್ಲಿ ಹೋಗಿ ನೋಡಿ. ಇಲ್ಲ ನಿಮ್ಗೆ 10 ಕೊಡ್ತೀನಿ. ನೀವು ನೋಡಿ ಏನೇನಾಗಿದೆ ಅಂತ ನೋಡಿ. ನೀವು ಇವತ್ತು ಗೂಗಲಲ್ಲಿ ಎಲ್ಲ ಸಿಗತ್ತೆ. ನಾನು ಫಸ್ಟ್ ಹೇಳ್ತಾ ಇದ್ದು 11th January 1966, ಆಮೇಲೆ 20th February 1968 ಆ್ಯಂಡ್ 21st December 1984, ಆಮೇಲೆ 21st May 1991, ಆಮೇಲೆ 11th June 2000, ಮುಂದುವರೆದು 30th September 2001, 27th February 2002, ಆಮೇಲೆ 2nd September 2009. ನೋಡಿ, ಇವೆಲ್ಲನೂ ಹೋಲ್ಸ್ ನೋಡಿ. ನೀವು ಒಂದು ಸ್ವಲ್ಪ ಒಂದೊಂದೊಂದು ಚೆಕ್ ಮಾಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಇಷ್ಟೆಲ್ಲ ಇನ್ಸಿಡೆನ್ಸ್ ಏನೇನಾಗಿದ್ದಾವೆ ಇದೆಲ್ಲ ನೋಡಿ ನೀವು. ಇದಕ್ಕೆ ಒಂದು ಕನ್ಕ್ಲೂಷನ್ ಏನಂದರೆ, ನಮಗೆ ಸ್ವತಂತ್ರ ಬಂದಿತ್ತು 1947ರಲ್ಲಿ. ಆದರೆ ಅಲ್ಲಿಂದ 2014ರವರೆಗೂ ಬಾರಿಂಗ್ ದ ಟೂ ಇಯರ್ಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾಳ ಸ್ಟ್ರಿಕ್ಟ್ ಇಟ್ಟಿದ್ರು. ಅವರು 2 ವರ್ಷ ಭಾಳ ಚೆನ್ನಾಗಿಟ್ಟಿದ್ರು. ಏನೋ ಪ್ರೈಮ್ ಮಿನಿಸ್ಟರ್ ನಮ್ಮ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದರು, ಅವರು ಸ್ವಲ್ಪ ಕಂಟ್ರೋಲ್ ಇಟ್ಟಿದ್ರು. ಆದರೆ ಅದನ್ನು 5 ವರ್ಷದಲ್ಲಿ ಅವರು ಹಾಕೋಕ್ಕಾಗಲಿಲ್ಲ. ಅದನ್ನು ಯಾವಾಗ ನರೇಂದ್ರ ಮೋದಿಯವರು ಬಂದರು 24 ಮೇ 2014, ಅವತ್ತಿಂದ ಈ ದೇಶಕ್ಕೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಸಿಕ್ಕಿದೆ. ನಾನು ಈ ರೀತಿ ಕನ್ಕ್ಲೂಷನ್ ಬರ್ತೀನಿ ಅಂತ ನೀವು ವಿಚಾರ ಮಾಡಬೇಡ್ರಿ. ನನ್ನ ಕನ್ಕ್ಲೂಷನ್ ಅಲ್ಲ ಇದು. ಇವುಗಳು ಭಾಳ ಜನ ಮಾತಾಡ್ತಾರೆ. ಅದಕ್ಕೆ ನೀವು ವಿಚಾರ ಮಾಡಿರಿ. ಇದ್ರ ಬಗ್ಗೆ ಸ್ವಲ್ಪ ನೀವು ಸ್ವಲ್ಪ ವಿಚಾರ ಮಾಡೋಣ. ಇಷ್ಟು ಹೇಳಿ ಈ ಸಂಚಿಕೆ ಭಾರತ ಸ್ವತಂತ್ರ ಮತ್ತು ಸ್ವಾತಂತ್ರ್ಯ ನಂತರ ಆದಂಥ ಈ ಎಲ್ಲ ಇನ್ಸಿಡೆಂಟ್ಸ್ಗಳನ್ನು ನಾನು ಕವರ್ ಮಾಡಿದ್ದೀನಿ, ತಕ್ಕ ಮಟ್ಟಿಗೆ ಕವರ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಪ್ಲೀಸ್ ನೀವು ನನಗೆ ಕನ್ವೆ ಮಾಡಿ. ಇದನ್ನು ನೋಡಿ, ಈ ಸೀರೀಸ್ ನೋಡಿ, ಈ ಸಂಚಿಕೆ ನೋಡಿ. ಲೈಕ್ ಆದರೆ ಲೈಕ್ ಮಾಡಿ. ಲೈಕ್ ಆಗಿಲ್ಲ ಅಂದರೆ ಏನಾದರೂ ತಪ್ಪಿದರೆ ಅದನ್ನು ಹೈಲೈಟ್ ಮಾಡಿ, ಡಿಸ್ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಆಗಿದ್ದರೆ ಒಂದು ಲೈಕ್ ಕೊಡಿ. ದಯವಿಟ್ಟು ನಿಮ್ಮ ಕಮೆಂಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಕಮೆಂಟ್ನಿಂದ ನಾನು ಮತ್ತೆ ಹೊಸ ಸಂಚಿಕೆಗಳನ್ನು ಹೊಸ ವಿಷಯದವರೆಗೆ ಮಾಡ್ಬೋದು. ನಮಸ್ಕಾರ.